ನಿಮ್ಮ ಹಳೆಯ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8803000300. ಅಟಿಕಾ ಗೋಲ್ಡ್ ಕಂಪನಿ. ಶೋಭಾ ಮೇಡಮ್ ಸ್ಟೇಟ್ಮೆಂಟ್ ನ ಗಮನಿಸಿದ್ದೇನೆ. ಇವತ್ತೇನು ಬಿಜೆಪಿಯ ಆಂತರಿಕ ಬೆಳವಣಿಗೆ ನಡೀತಾ ಇದೆ. ಶೋಭಾ ಮೇಡಮ್ಗೆ ವಿಜೇಂದ್ರ ಕಂಡ್ರು ಅಸೂಯೆ. ಅಧ್ಯಕ್ಷ ಆಗಿರ್ತಕ್ಕಂಥದ್ದು ಶೋಭಾ ಮೇಡಮ್ ಸಹಿಸಕ್ಕಾಗ್ತಾ ಇಲ್ಲ. ಅದೇ ರೀತಿಯಲ್ಲಿ ಆರ್ ಅಶೋಕರಿಗೂ ಕೂಡ ವಿರೋಧ ಪಕ್ಷದ ನಾಯಕ ಆಗಿರ್ತಕ್ಕಂಥದ್ದು ಶೋಭಾ ಕರಂದ್ಲಾಜೆಗೆ ಅಸೂಯೆ. ಇವರಿಬ್ಬರನ್ನು ಕೂಡ ಏನಾದರೂ ಮಾಡಿ ಕೆಟ್ಟ ಹೆಸರು ತರಬೇಕು ಅಂತಕ್ಕಂಥ ದುರಾಲೋಚನೆಯನ್ನ ಮಾಡಿ ಇವತ್ತೆಲ್ಲ ಏನು ಬೆಳವಣಿಗೆ ಆಗ್ತಾ ಇದೆ, ಈ ಬೆಳವಣಿಗೆಗೆ ಶೋಭಾ ಕರಂದ್ಲಾಜೆ ಮೂಲ ಕಾರಣ. ಇವರಿಬ್ಬರನ್ನು ರಾಜಕೀಯವಾಗಿ ಮುಗಿಸಿದ್ರೆ ನಾನು ರಾಜಕೀಯವಾಗಿ ಇನ್ನೂ ಮೇಲ್ ಬರ್ಬೋದು ಅಂತಕ್ಕಂಥ ಆಕಾಂಕ್ಷೆಯನ್ನ ಈ ಅಮ್ಮ ಇಟ್ಕೊಂಡಿದ್ದಾಳೆ. ದಯವಿಟ್ಟು 62 ಜನನ ಶಾಸಕರನ್ನ ಧರ್ಮಸ್ಥಳಕ್ಕೆ ಕರ್ಕೊಂಡು ಹೋಗ್ತಕ್ಕಂಥ ನೆಸೆಸಿಟಿ ಇಲ್ಲ. ಈ ಅಮ್ಮನ್ನ ಕರ್ಕೊಂಡೋಗಿ ಒಬ್ಬರನ್ನ ಪ್ರಮಾಣ ಮಾಡಿಸಿದ್ರೆ ಎಲ್ಲ ವಿಷಯಗಳು ಹೊರಗಡೆ ಬರ್ತವೆ. ಜೊತೆಗೆ ನಮ್ಮನ್ನ ಒಬ್ಬರನ್ನ ಭಾರತೀಯ ಜನತಾ ಪಕ್ಷದವರು ಎಕ್ಸ್ಪೆಲ್ ಮಾಡಿದ್ದಾರೆ. ನಮ್ಮ ಬಗ್ಗೆ ಮಾತಾಡ್ತಕ್ಕಂಥದ್ದು ಎಮ್ಮನಿಗೆ ಏನು ನೆಸೆಸಿಟಿ ಇದೆ? ಕೇಂದ್ರ ಸರ್ಕಾರದ ಸಚಿವೆಯಾಗಿ ಒಂದೇ ಒಂದು 8 ಕಾನ್ಸ್ಟಿಟ್ಯೂಯನ್ಸಿಲಿ ಒಂದೇ ಒಂದು ಡೆವಲಪ್ಮೆಂಟ್ ವರ್ಕು ಕೂಡ ಮಾಡ್ತಕ್ಕಂಥದ್ದಿಲ್ಲ. ಬರ್ತಾರೆ, ಸಿಕ್ಕಾಪಟ್ಟೆ ಮಾತನಾಡ್ತಕ್ಕಂಥದ್ದು ಒಂದು ಹೊರತುಪಡಿಸಿದ್ರೆ ಒಂದೇ ಒಂದು ಗುರುತಿನ ಮಾಡ್ತಕ್ಕಂಥದ್ದು ಕೆಲಸ ಯಾವತ್ತೂ ಕೂಡ ಮಾಡಿಲ್ಲ. ಇವತ್ತು ಬಿಜೆಪಿಯ ಆಂತರಿಕ ಬೆಳವಣಿಗೆಗೆ ಶೋಭಾ ಕಾರಣನೇ ವಿನ ಇನ್ಯಾರೂ ಕೂಡ ಎಂಎಲ್ಎಗಳು ಕಾರಣರಲ್ಲ. ಇವರಿಬ್ಬರನ್ನು ಪದಚ್ಯುತಿಗೊಳಿಸಬೇಕು, ಇವರಿಬ್ಬರಿಗೂ ಅವಮಾನ ಮಾಡಬೇಕು ಅಂತಕ್ಕಂಥದ್ದೇ ನನಗೆ ಇರ್ತಕ್ಕಂಥ ಮಾಹಿತಿ. ಆದ್ರಿಂದ ಫಸ್ಟ್ ಈ ಅಮ್ಮನ ಧರ್ಮಸ್ಥಳ ಕರ್ಕೊಂಡು ಹೋಗಬೇಕು, ಅಲ್ಲಿ ಈ ಅಮ್ಮನ ಕೈಲಿ ಪ್ರಮಾಣ ಮಾಡಿಸಬೇಕು. ನಾನು ವಿಜೇಂದ್ರನ ಕಡೆ ತೊಂದರೆ ಮಾಡಲಿಲ್ಲ, ಅಶೋಕನ ಕಡೆ ತೊಂದರೆ ಮಾಡಲಿಲ್ಲ ಅಂತಂದ್ರೆ ಇದು ನಿಜ ಬಣ್ಣ. ಈ ಅಮ್ಮಂದು ಏನ್ ನಿಜ ಬಣ್ಣ ಅಂತ ಗೊತ್ತಾಯ್ತದೆ. ಬಿಜೆಪಿ ನಾಯಕರ ಕಾರ್ಯವೈಖರಿ ಬಗ್ಗೆ ಮೊದಲಿನ ಕೂಡ ನೀವು ಹೇಳ್ತಾ ಇದ್ದೀರಿ ಸರ್. ಇತ್ತೀಚೆಗೆ ನೀವು ಹೊರಗಡೆ ಇದ್ದೀರಿ, ಉಚ್ಚಾಟನೆ ಮಾಡಿದ್ದಾರೆ. ಅದು ಮೊನ್ನೆ ಒಂದಷ್ಟು ಜನ ಶಾಸಕರು ಗುಪ್ತವಾಗಿ ಮತದಾನ ಮಾಡಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿಗಳ ಪರವಾಗಿ. ಈ ವಿಚಾರವಾಗಿ ಈಗ ಗುಪ್ತ ಮತದಾನ ಗೊತ್ತಾಗೋದಿಲ್ಲ, ರಾಜ್ಯಸಭಾದು ಮಾತ್ರ ಏಜೆಂಟ್ಗೆ ತೋರಿಸಬೇಕು ಅಂತಕ್ಕಂಥದ್ದು ಇದೆ. ಈಗೇನಾಗ್ತದೆ, ಕೆಲವು ಇನ್ನೋಸೆಂಟ್ರನ್ನ ಡಿಸ್ಟರ್ಬ್ ಮಾಡ್ತಕ್ಕಂಥದ್ದು ಕೆಲಸ ಮಾಡ್ತಿದ್ದಾಳೆ. ಯಾರು ಇಂಥವ್ರೇ ಇಂಥ ಮತಕ್ಕೆ ಹಾಕಿದ್ದಾರೆ ಅಂತಕ್ಕಂಥದ್ದನ್ನ ಕೂಡ ಯಾರೂ ಕೂಡ ಊಹೆ ಮಾಡೋಕ್ಕಾಗೋದಿಲ್ಲ. ಯಾರ್ಯಾರು ಇವ್ರಿಗೆ ಆಗೋದಿಲ್ವೋ ಅವ್ರ ಹೆಸರನ್ನೆಲ್ಲ ಮಾಧ್ಯಮಕ್ಕೆ ಬಿಡ್ತಕ್ಕಂಥದ್ದನ್ನ ಕೂಡ ಮಾಡ್ತಿದ್ದಾರೆ. ಈ ಮುಖ್ಯಮಂತ್ರಿಗಳಿಗೆ ಎಷ್ಟೋ ಸರಿ ಭೇಟಿ ಮಾಡ್ತಕ್ಕಂಥದ್ದು ಶಾಸಕರಿದ್ದಾರೆ. ಮುಖ್ಯಮಂತ್ರಿಗಳು ಭೇಟಿ ಮಾಡಿದ ಕ್ಷಣಕ್ಕೆ ಓಟನ್ನು ಅವ್ರು ಹಾಕ್ತಾರೆ ಅಂತಕ್ಕಂಥದ್ದು ಏನಿಲ್ಲ. ಆಂತರಿಕ ಬೆಳವಣಿಗೆ, ಆಂತರಿಕ ಇವರಿಬ್ಬರನ್ನು ಕೂಡ ಅಸೂಯೆ ಪಡ್ತಕ್ಕಂಥದ್ದು ಈ ಅಮ್ಮನ ಚಾಡಿ. ಅದರಿಂದ ಒಬ್ಬರ ಹೆಸರನ್ನ ಇನ್ನೊಬ್ಬರ ಹೆಸರನ್ನ ತಳುಕಾಗ್ತಕ್ಕಂಥದ್ದನ್ನ ಕೂಡ ಮಾಡ್ತಿದ್ದಾರೆ ವಿನ ಬೇರೆ ಇನ್ನೇನೂ ಇಲ್ಲ. ಸರ್, ಈಶ್ವರಪ್ಪ ಅವರು ಹೇಳಿದ್ದಾರೆ, ಯಾರು ನಾವು ಕಾಂಗ್ರೆಸ್ ಇಂದ 17 ಜನ ಕರ್ಕೊಂಡು ಅವತ್ತಿಂದ ನಮ್ಮ ಪಕ್ಷ ಹಾಳಾಗೋಯ್ತು ಅಂತ. ಈಶ್ವರಪ್ಪನವರು ಬಹಳ ವಯಸ್ಸಾದಂಥವರು, ಅವಳಿಗೆ ಬಹಳಷ್ಟು ಗೌರವ ಕೊಡ್ತೇವೆ. ಬಟ್ ನಾಲಿಗೆ ಸರಿ ಇಲ್ಲ ಅಂತಕ್ಕಂಥದ್ದು ಇಡೀ ರಾಜ್ಯಕ್ಕೆ ಗೊತ್ತಿದೆ. ಇಡೀ ರಾಜ್ಯಕ್ಕೆ ಈಶ್ವರಪ್ಪನ ನಾಲಿಗೆ ಏನು, ಅವರ ಮಾತುಕತೆ ಏನು ಅಂತಕ್ಕಂಥದ್ದು ಗೊತ್ತಿದೆ. ನಾವು 17 ಜನ ಬಂದದ್ದು ಪ್ರಯುಕ್ತನೇ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬಂತು. ಈಶ್ವರಪ್ಪ RDPR ಮಂತ್ರಿ ಆದದ್ದು ನಮ್ಮ 17 ಜನ ಶಾಸಕರು ಭಾರತೀಯ ಜನತಾ ಪಕ್ಷಕ್ಕೆ ಬಂದದ್ದಕ್ಕೇನೆ. ಆದರೆ ಈ 17 ಜನರಿಂದ ಮಂತ್ರಿ ಪದವಿ ಕಳ್ಕೊಂಡ್ರಲ್ಲ ಈಶ್ವರಪ್ಪನವರು, ನಾವ್ಯಾರು ಕಾರಣಕರ್ತರಲ್ಲ ಮಿಸ್ಟರ್ ಈಶ್ವರಪ್ಪ. ನಾವು ಬಂದಿದ್ದೇನೆ ನೀನು RDPR ಮಂತ್ರಿ ಆದದ್ರಿ. ನಾವೇನಾರು ನಿಮ್ಮ ಮಂತ್ರಿ ತೆಗೆದ್ವಾ? ಯಾಕೆ ಮಂತ್ರಿಗೆ ರಾಜೀನಾಮೆ ಕೊಟ್ಟಪ್ಪ ನೀನು? ನೀನ್ ನಾಲ್ಗೆನ ಸರಿಯಾಗಿ ಇಟ್ಕೋ. ನಿನ್ನ ಏಜ್ಗೆ ಗೌರವ ಏನ್ ಕೊಡಬೇಕು ನಾವು ಕೊಡ್ತೀವಿ. ಏನ್ ಖರೀದಿ ಮಾಡಿದ್ರ ನಮ್ಮ? ನೀನ್ ಯೋಗ್ಯತೆಗಷ್ಟು ಬೆಂಕಿ ಹಾಕ. ಎಲ್ಲ ಯಾರು 17 ಜನ ಯಾರು ದುಡ್ಡು ತಗೊಂಡಾರ ಅವ್ರಿಗೆ ಹೇಳ್ತದೆ. ಇನ್ನು ರಾಜೀನಾಮೆ ಕೊಡು ಅಂತ ನಾವು 17 ಜನ ಹೇಳಿದ್ವಾ? ನೀನ್ ಯಾಕೆ ಸಿಗಾಕೊಂಡು ನೀನ್ ಯಾಕೆ ರಾಜೀನಾಮೆ ಕೊಟ್ಟಪ್ಪ? 17 ಜನ ಬಂದದ್ಗೆ ತಾನೇ ಗೌರ್ಮೆಂಟ್ ಆದದ್ದು. ನೀನ್ ಮಂತ್ರಿ ಆಗ್ಬಾರ್ದಾಗಿತ್ತು ಅವತ್ತು. ಅದ ಬಿಟ್ಟು ಯಾಕೆ 17 ಜನದ್ದು ಆಯ್ತು, ಮಂತ್ರಿ ಆಯ್ತು, ಸರ್ಕಾರನೂ ಮುಗೀತು, ಎಲ್ಲ ಹೋಯ್ತು, ಬೇರೆ ಸರ್ಕಾರ ಬಂದಿದೆ, ಈಗ ನಡೀತಾ ಇದೆ. ತಿರ್ಗಿ ಅದೇ ಪದೇ ಹಳೆ ಕೆತಕ ಜಾತಿಗೆ ನಿನ್ನ ಏಜ್ಗೆ ನಿನ್ನ ವಯಸ್ಸಿಗೆ
ಗೌರವ ಕೊಡ್ತೀವಿ, ಅದನ್ನು ಉಳಿಸ್ಕೊ.